ಓಂ ಶಾಂತಿ. ಪರಮಾತ್ಮನ ನೆನಪು, ಇದನ್ನು ಸಹ ಧ್ಯಾನ ಅಂತ ಹೇಳ್ತಾರೆ. ಅಂದರೆ ಪರಮಾತ್ಮನನ್ನು ನಾವೆಲ್ಲರೂ ಕೂಡ ಹೇಗೆ ನೆನಪು ಮಾಡಬೇಕು, ನಮಗೆ ಗೊತ್ತಿರುವ ರೀತಿಯಲ್ಲಿ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಕ್ರಮಬದ್ಧವಾಗಿ ಧ್ಯಾನವನ್ನು ಹೇಗೆ ಮಾಡಬೇಕು, ಮೊದಲು ನಮ್ಮ ಪರಿಚಯ ನಮಗೆ ಅರಿವಾಯಿತು. ನಮ್ಮ ಪರಿಚಯ ಅರಿವಾದ ನಂತರ ನಮ್ಮ ತಂದೆಯ ಪರಿಚಯ ನಮಗೆ ಅರಿವಾಗಬೇಕಾಗಿದೆ. ಹೇಗೆ ದೇಹದ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಅಕ್ಕ ತಂಗಿ, ಅಣ್ಣ ತಮ್ಮ, ಹೀಗೆ ಒಂದು ಕುಟುಂಬದ ವಿಚಾರ ಅಲ್ಲಿ ಬೆಳೀತಾ ಹೋಗ್ತದೆ. ಹಾಗೆಯೇ ದೇಹದ ಒಳಗಡೆ ಇರ್ತಕ್ಕಂಥ ಆತ್ಮಜ್ಯೋತಿಗೂ ಸಹ ತಂದೆ ಇದ್ದಾರೆ. ಅವರನ್ನೇ ನಾವು ಪರಮಾತ್ಮ ಅಂತ ಹೇಳ್ತೀವಿ. ಅದೇ ಶಬ್ದವನ್ನು ಎಲ್ಲರೂ ಒಂದೊಂದು ಶಬ್ದವನ್ನು ಬಳಸಿ ಹೇಳ್ತಿದ್ದೀವಿ ಅಷ್ಟೇ. ಪರಮಾತ್ಮ ನಮಗೆ ತಂದೆಯಾಗಿ ಇವತ್ತು ನೋಡ್ಕೊಳ್ತಾರೆ, ಶಿಕ್ಷಕನಾಗಿ ಶಿಕ್ಷಣ ಕೊಡ್ತಾರೆ, ಸದ್ಗುರುವಾಗಿ ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ. ಹೇಗೆ ಅನ್ನೋದಕ್ಕೇ ಈ ಒಂದು ಧ್ಯಾನ. ಮೊದಲು ನಾವು ತಿಳ್ಕೊಂಡಿವಿ ಆತ್ಮದ ಪರಿಚಯ, ದೇಹದೊಳಗೆ ಒಂದು ಚೇತನ ಶಕ್ತಿ ಇದೆ ಅಂತ. ಹಾಗೆ ಇದು ಈಗ ಮುಂದೆ ಸಾಗ್ತದೆ. ಸೃಷ್ಟಿಯಲ್ಲಿ ನಾವೇನಿವತ್ತು ವಾಸ ಮಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೇವೆ, ಇದನ್ನು ಸಾಕಾರ ಲೋಕ ಅಂತ ಕರೀತಾರೆ. ಇದಕ್ಕಿಂತ ಎತ್ತರಕ್ಕೆ ಸ್ಥಾನಕ್ಕೆ ಹೋದ್ವಿ ಅಂದರೆ ಮತ್ತೊಂದು ಲೋಕ ಕಾಣ್ತೇವೆ, ಸೂಕ್ಷ್ಮ ಲೋಕ ಅಂತ. ಅದಕ್ಕಿಂತಲೂ ಎತ್ತರಕ್ಕೆ ಹೋದ್ವಿ ಅಂದರೆ ಮೂಲ ಲೋಕ ಅಂತ ಕರೀತಾರೆ. ಅಂದರೆ 3 ಲೋಕಗಳನ್ನು ನಾವು ತಿಳ್ಕೊಳ್ತೀವಿ. ಕಣ್ಣಿಗೆ ಕಾಣ್ತಕ್ಕಂಥ ಜಗತ್ತಿನಲ್ಲಿ ನಾವು ನೀವೇನು ವಾಸ ಮಾಡುತ್ತಾ ಇದ್ದೇವೆ, ಇದನ್ನು ಸ್ಥೂಲ ಲೋಕ ಅಂತ ಹೇಳ್ತಾರೆ. ಅಂದರೆ ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿಯ ತನಕ ನಾವೇನೆಲ್ಲ ಕರ್ಮಗಳನ್ನು ಮಾಡುತ್ತೇವೆ, ವಾಸವಾಗಿದ್ದೇವೆ, ಇದೆಲ್ಲವೂ ಈ ಸೃಷ್ಟಿಯಲ್ಲಿ ದೇಹಕ್ಕೆ ಸಂಬಂಧ. ದೇಹದ ಒಳಗಡೆ ಇರ್ತಕ್ಕಂಥ ಜ್ಯೋತಿಗೆ ಸಂಬಂಧ ಬೇಕು ಅಂದರೆ ನಿರಾಕಾರ ಜ್ಯೋತಿಯನ್ನೇ ನಾವು ನೆನಪು ಮಾಡಬೇಕು. ಅದು ಹೇಗೆ ಅನ್ನೋದನ್ನು ಕೆಲವು ಶಬ್ದಗಳ ಮುಖಾಂತರ ನಾವು ನಿಮಗೆ ಪರಿಚಯ ಮಾಡಿಕೊಡುತ್ತೇವೆ. ಇದನ್ನು ಪರಮಾತ್ಮನ ಧ್ಯಾನ, ಪರಮಾತ್ಮನ ನೆನಪನ್ನು ಹೇಗೆ ಮಾಡುವುದು ಅಂತ ಹೇಳಲಾಗ್ತದೆ. ಇದ್ದೇವೆ, ಇದೇ ಜಗತ್ತಿನಲ್ಲೇ ಇದ್ದೇವೆ. ಹೇಗೆ ಶುಭ್ರವಾದ ಜಾಗ, ಅಲ್ಲಿ ನಾವು ಕೂತ್ಕೊಳ್ಬೇಕು. ಮತ್ತು ನಮ್ಮ ದೇಹದ ಸ್ವಚ್ಛತೆ ಆಗಿರಬೇಕು, ಮನಸ್ಸು ಸ್ವಚ್ಛವಾಗಿಟ್ಕೊಳ್ಬೇಕು. ಆಗ ಪರಮಾತ್ಮನ ನೆನಪು ಮಾಡೋದಕ್ಕೆ ಸಾಧ್ಯತೆ ಇದೆ. ವಿಚಾರಗಳಿಂದ ನನ್ನನ್ನು ನಾನು ಬಿಡುಗಡೆ ಮಾಡಿಕೊಳ್ಬೇಕು, ನಾನು ಸ್ವತಂತ್ರ ಪಕ್ಷಿ ಆಗಬೇಕು ಮೊದಲು. ಆಗ ಮಾತ್ರವೇ ಪರಮಾತ್ಮನ ನೆನಪು ಮಾಡಲಿಕ್ಕಾಗತ್ತೆ. ಅದನ್ನು ಈಗ ಪ್ರಾರಂಭ ಮಾಡ್ತೀವಿ. ಹಾಗೆಯೇ ನಿಮ್ಮ ಮನದ ಕನ್ನಡಿಯಲ್ಲಿ ನಾವು ಹೇಳುವ ಶಬ್ದಗಳನ್ನು ಪುನರಾವರ್ತನೆ ಮಾಡ್ಕೊಳ್ಳಿ. ಆಸನದಲ್ಲಿ ಕೂತ್ಕೊಳ್ಳಿ. ಹಾಗೆ ಒಂದೊಂದು ವಿಚಾರ ಏನಂದರೆ, ಕೆಲವರಿಗೆ ಆರೋಗ್ಯ ಸರಿ ಇರಲ್ಲ, ಕೂತ್ಕೊಳ್ಳಿಕ್ಕಾಗಲ್ಲ ಅಂತೀರಿ. ಸರಿ, ಮಲ್ಕೊಂಡು ಮಾಡಿ. ಆರೋಗ್ಯ ಸರಿಯಾದ ನಂತರ ನಿಧಾನಗತಿಯಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಮಾಡಿ. ಮತ್ತಷ್ಟು ಆರೋಗ್ಯ ಸುಧಾರಣೆ ಆಯಿತು ಅಂತಂದರೆ ಕೆಳಗಡೆಗೆ ಕಮಲ ಆಸನದಲ್ಲಿ ಕೂತ್ಕೊಳ್ಳಿ. ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸುಲಭ ಇದೆ ಪರಮಾತ್ಮನ ಹತ್ತಿರ ಹೋಗಲಿಕ್ಕೆ, ಮಾತಾಡಲಿಕ್ಕೆ, ಎಲ್ಲದಕ್ಕೂ ಅವಕಾಶ. ಅವು ನೆನಪು ಮಾಡಿದರೆ ಹೇಗೆ ಅನ್ನೋದು ಲಾಭ ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ನಾವೀಗ ಕುರ್ಚಿ ಮೇಲೆ ಕೂತ್ಕೊಳ್ಳೋಣ. ನೇರವಾದ ಆಸನ ಇಟ್ಕೊಳ್ಳಿ. ಮನಸ್ಸು ಕೂಡ ಶುಭ್ರವಾಗಿರಲಿ. ಬೇರೆ ವಿಚಾರಗಳನ್ನು ಬದಿಗಿಟ್ಟು ಮನ ಮಂದಿರದಲ್ಲಿ ಅಭ್ಯಾಸ ಮಾಡಿಕೊಳ್ಳೋಣ. ಓಂ ಶಾಂತಿ.
ಎರಡು ಹುಬ್ಬಿನ ಮಧ್ಯದಲ್ಲಿ ಆತ್ಮಜ್ಯೋತಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವೆನು. ಪ್ರಜ್ವಲಿಸುವ ಜ್ಯೋತಿ ನಾನು. ಈ ದೇಹದಿಂದ ಭಿನ್ನವಾಗಿ ಸಾಕಾರ ಜಗತ್ತಿನಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ದಾಟಿ ಬಹುದೂರಕ್ಕೆ ಹೋಗುತ್ತಿದ್ದೇನೆ. ಬಹಳಷ್ಟು ಎತ್ತರದ ಸ್ಥಾನದಲ್ಲಿ ಹೋಗುತ್ತಿರುವೆನು. ಬಹಳ ದೂರದವರೆಗೆ ಹೋಗುತ್ತಿದ್ದೇನೆ. ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಲೋಕವನ್ನು ಪ್ರವೇಶಿಸುತ್ತಿದ್ದೇನೆ. ಈ ಜಗತ್ತು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಲೋಕ. ಇದನ್ನು ಶಾಂತಿಧಾಮ, ನಿರಾಕಾರ ಜಗತ್ತು ಎಂದು ಹೇಳಲಾಗುತ್ತದೆ. ಈ ಜಗತ್ತಿನಲ್ಲಿ ನಿರಾಕಾರ ಶಿವ ಪರಮಾತ್ಮನ ವಾಸಸ್ಥಾನವಾಗಿದೆ. ಅವರ ಸಮ್ಮುಖದಲ್ಲಿ ನಾನು ಆತ್ಮ ಕುಳಿತಿರುವೆನು. ಎಲ್ಲಿ ನೋಡಿದರೂ ಈ ಜಗತ್ತಿನಲ್ಲಿ ಬೆಳಕು ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ. ಎಷ್ಟೊಂದು ಶಾಂತಿ, ಎಷ್ಟೊಂದು ಸುಂದರ ಲೋಕ ನಾನು ನೋಡುತ್ತಿದ್ದೇನೆ. ಪರಮಾತ್ಮನೂ ಸಹ ನನ್ನನ್ನೇ ನೋಡುತ್ತಿದ್ದಾರೆ. ನಾನು ಆತ್ಮ ಅವರ ಸಮ್ಮುಖದಲ್ಲಿದ್ದುಕೊಂಡು ಅವರನ್ನೇ ನೋಡುತ್ತಿದ್ದೇನೆ. ಶಾಂತಿಯೇ ಶಾಂತಿ. ಆನಂದವೇ ಆನಂದ. ಸುಖ ಸ್ವರೂಪ, ಪ್ರೇಮ ಸ್ವರೂಪ ಆತ್ಮ ಈ ಎಲ್ಲ ಗುಣಗಳಿಂದ ಶೃಂಗರಿತವಾಗಿದೆ. ಆತ್ಮದ ಸ್ವಧರ್ಮ ಶಾಂತಿ. ಈ ಲೋಕದಲ್ಲಿ ನನ್ನ ಸುತ್ತಮುತ್ತಲೂ ಪ್ರಕಾಶವೇ ಹರಡಿದೆ. ಆತ್ಮ ನಿಧಾನವಾಗಿ ಶಾಂತಿಧಾಮದಿಂದ ಕೆಳಗಡೆಗೆ ಬರುತ್ತಿದ್ದೇನೆ. ನಿಧಾನಗತಿಯಲ್ಲಿ ಆತ್ಮ
ನನ್ನ ನಿವಾಸ ಸ್ಥಾನ ಅಂದರೆ ದೇಹದ ಭ್ರಕುಟಿಯ ಭ್ರೂಮಧ್ಯದಲ್ಲಿ ವಿರಾಜಮಾನನಾಗುತ್ತಿದ್ದೇನೆ. ಆತ್ಮ ಶಾಂತ ಸ್ವರೂಪದಲ್ಲಿ ಪರಿಪೂರ್ಣತೆಯ ಅನುಭವ ನನಗೆ ಆಗುತ್ತಿದೆ. ನನ್ನ ತಂದೆ ಪರಮಾತ್ಮನ ನೆನಪೂ ಸಹ ನನಗೆ ಇದೆ. ತಂದೆಯ ನೆನಪಿನಿಂದ ಶಕ್ತಿ ಪ್ರಾಪ್ತಿಯಾಗುತ್ತಿದೆ. ಅವನ ನೆನಪಿನ ಆಧಾರದಿಂದ ಪ್ರಜ್ವಲಿಸುವ ಜ್ಯೋತಿ ನಾನಾಗಿದ್ದೇನೆ. ಆತ್ಮ ಪ್ರಕಾಶಿಸುವ ಜ್ಯೋತಿ. ಪರಮಾತ್ಮ ತಂದೆಯೂ ಸಹ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವರು. ಸದಾ ನನ್ನ ಜೊತೆಗೆ ಪರಮಾತ್ಮ ನನ್ನ ಕೆಲಸ ಕಾರ್ಯಗಳಲ್ಲಿ ಸಹಯೋಗಿಯಾಗಿರ್ತಾರೆ. ನಾನೂ ಸಹ ಅವರ ನೆನಪಿನಲ್ಲಿ ನನ್ನ ಮನಸ್ಸನ್ನು ಧ್ಯಾನದಲ್ಲಿ ಅಂದರೆ ಪರಮಾತ್ಮನ ನೆನಪಿನಲ್ಲಿ ತಲ್ಲೀನಗೊಳಿಸಿಕೊಳ್ಳುತ್ತೇನೆ. ಇದನ್ನೇ ಜೊತೆಗಾರ ಎಂದು ಹೇಳುತ್ತಾರೆ. ಪರಮಾತ್ಮನ ನೆನಪಿನಿಂದ ನಮ್ಮ ಜೀವನ ಸುಂದರ ಬದುಕು ತಯಾರಾಗುತ್ತದೆ. ನಿರಾಕಾರ ಸ್ವರೂಪದಲ್ಲಿ ಇದ್ದಾರೆ. ಆತ್ಮ ಶಾಂತ ಸ್ವರೂಪ. ಓಂ ಶಾಂತಿ. ಈ ರೀತಿಯಾಗಿ ಈ ವಿಚಾರಧಾರೆಗಳನ್ನು ನಮ್ಮ ಮನಮಂದಿರದಲ್ಲಿ ಪುನರಾವರ್ತನೆ ಮಾಡಿಕೊಂಡಾಗ ಪರಮಾತ್ಮನ ನೆನಪು ಕೂಡ ನಮಗೆ ತುಂಬ ಸುಲಭವಾಗ್ತದೆ. ಧ್ಯಾನ ಮಾಡೋದು ತುಂಬ ಕಠಿಣ ಅಲ್ಲ, ಸುಲಭ ಇದೆ. ಎಷ್ಟು ಸುಲಭ ಅಂತಂದರೆ ಊಟ ಮಾಡಿದಷ್ಟು ಸುಲಭ. ರೆಡಿ ಇರುತ್ತೆ, ಊಟ ಮಾಡಿಬಿಡ್ತೀವಿ. ಹಾಗೆಯೇ ತಿಳ್ಕೊಂಡ್ವಿ ಅಂತಂದರೆ ಸುಲಭ ಆಗಿಬಿಡತ್ತೆ. ಅಷ್ಟು ಚೆನ್ನಾಗಿ ನಾವು ಧ್ಯಾನ ಮಾಡೋದಕ್ಕೆ ಸರಳ ರೀತಿಯಲ್ಲಿ ನಮಗೆ ಸಿಗ್ತದೆ. ಹಾಗಾಗಿ ಎಲ್ಲ ಸೋದರ ಸೋದರಿಯರಿಗೆ ಸಣ್ಣ ವಿನಂತಿ ಏನೆಂದರೆ, ನಿಮಗೋಸ್ಕರ 1-2 ನಿಮಿಷಗಳ ಕಾಲ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಿ. ಪ್ರಯತ್ನ ಮಾಡಿ. ಮೊದಲು ಪ್ರಯತ್ನ ಮಾಡಿದ್ದೀಯಾದರೆ ಪ್ರತಿಫಲ ಖಂಡಿತ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಈ ರೀತಿಯಾಗಿ ಆತ್ಮದ ಬಗ್ಗೆ ಆಗಲಿ ಪರಮಾತ್ಮನ ಬಗ್ಗೆ ಆಗಲಿ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಂಡು ಧ್ಯಾನ ಮಾಡೋದಕ್ಕೋಸ್ಕರ ಸ್ವಲ್ಪ ಸಮಯವನ್ನು ನಿಮಗೋಸ್ಕರ, ಬೇರೆಯವರಿಗೆಲ್ಲ ನಿಮಗೋಸ್ಕರ ಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಆಗ ನೋಡಿ ನೀವೇ ಹೇಳ್ತೀರಿ, ನಿಮ್ಮ ಸಣ್ಣ ಅನುಭವ ಸಾಕು ನಿಮಗೆ. ಆ ರೀತಿ ನಾವು ಮಾಡಿದಾಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಎಲ್ಲೇ ಹೋದರೂ ಕೂಡ ನಮಗೆ ಕಾಯುವಂಥದ್ದೇ ಈ ಧ್ಯಾನ, ಪರಮಾತ್ಮನ ನೆನಪು. ಅದಕ್ಕಾಗಿ ದಿನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಮಯವನ್ನು ತೆಗೆದುಕೊಂಡು ಆ ಸಮಯ ಬೇರೆ ಯಾರಿಗೂ ಬೇಡ, ನಮಗಾಗಿ ಅಲ್ಲ, ನನಗಾಗಿ ಅಂತ ಅನುಭವ ಮಾಡಿ, ನನಗಾಗಿ ಅಂತ ನಾವು ತಿಳ್ಕೊಂಡು ಮಾಡಿದ್ದೀಯಾದರೆ ನಿಜಕ್ಕೂ ನಮ್ಮ ಜೀವನ ಇಷ್ಟು ಸುಂದರವಾಗುತ್ತೆ. ಮತ್ತು ಇನ್ನೊಬ್ಬರು ಶಿಕ್ಷಕರನ್ನು ಹುಡುಕುವ ಅವಶ್ಯಕತೆಯೂ ಕೂಡ ಇರುವುದಿಲ್ಲ ಅಂತ ಅನ್ನಿಸ್ತದೆ. ಮೊದಲು ಇದನ್ನು ಪ್ರಯತ್ನ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೇವೆ. ಒಳ್ಳೆಯದು. ಧನ್ಯವಾದಗಳು.
ಓಂ ಶಾಂತಿ.